ಇವತ್ತು ನಾನು ಬಾಳೆ ಚಿಕನ್ ರೋಲ್ ಮಾಡೋಕ್ಕೆ ಚಿಕನ್ನ ತೊಗೊಂಡಿದ್ದೆ. ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಫ್ರೈ ಆಗಿದೆ. ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ ನಾನು ಚಪಾತಿಯಿಂದ ಇಟ್ಕೊಂಡು. ಅದನ್ನು ಬಾಳೆಯಲ್ಲಿ ಸುತ್ಕೋಬೇಕು. ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗೇ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಒಂದು ಸತಿ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಚಿಕನ್ ತೊಗೊಂಡಿದ್ದೆ. ಅರಿಶಿನ ಹಾಕೊಂಡ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಖಾರ ಹಾಕೋತಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಬಾಬ್ ಪೌಡ್ರ್ ಹಾಕೋತಾ ಇದ್ದೀನಿ 2 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆದರೆ ಸಾಕು, ತುಂಬ ಆದರೆ ಬೇಕೇ ಆಗುತ್ತೆ. 1 ಟೊಮಾಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಎಣ್ಣೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಗ್ತಿದೆ ನೋಡಿ. ಈ ಥರ ಆಗಿದೆ. ಸ್ವಲ್ಪ ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಈಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡ್ಬಂದಿದ್ದೆ. ಈ ಥರ ಆಗಿದೆ ನೋಡಿ. ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಾಡ್ಕೋದ್ರಿಂದ ಚಪಾತಿಯಲ್ಲಿ ಇಟ್ಕೊಂಡ್ರೆ ರೋಲ್ ಬರುತ್ತೆ ಬೇಗನೆ. ನಾನು ಚಪಾತಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಚಿಕನ್ ಹಾಕೋತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ನನಗೆ ಈ ಥರ ಇಷ್ಟ, ಈ ಥರ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ತಿನ್ನೋಕ್ಕೆ ಬಾಯಿಗೆ ಟೇಸ್ಟ್ ಬರುತ್ತಲ್ವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಚಪಾತಿನ ಈ ಥರ ಫೋಲ್ಡ್ ಮಾಡೋಣ ನೋಡಿ. ಈ ಥರ ಮಾಡೋಣ. ಹೀಗೆ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ನೋಡಿ. ಈ ಥರ ಆಗಿದೆ. ಇದಕ್ಕೆ ಒಂದು ಬಾಳೆ ಎಲೆನ ಸುತ್ಕೋತಾ ಇದ್ದೀನಿ ನಾನು. ಈ ಥರ ಸುತ್ಕೊಂಡೆ. ಆ ಥರ ಹಿಂದ್ಗಡೆ ಮಡ್ಚ್ಕೋಬೇಕು. ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ನಾನು ಅದನ್ನು. ಸೊ ಮತ್ತೆ ಕೂಡ ಅದೇ ಥರ ಮಾಡ್ಕೋತಾ ಇದ್ದೀನಿ ನಾನು. ಏನಂದರೆ ಚಿಕನ್ನ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರೆಸ್ಟೋರೆಂಟಲ್ಲಿ ಮಾಡೋ ಥರನೇ ಇರುತ್ತೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗೇ ಬಂದಿರುತ್ತೆ. ನನ್ನ ಮನೇಲಿ ನಮ್ಮ ಮಗು ಇರೋದ್ರಿಂದ ತಿನ್ನುತ್ತೆ ಅಂತ ಕೇಳಿಸ್ತು, ಅದಕ್ಕೆ ನಾವು ಮಾಡಿರೋದು ಇದನ್ನು. ನಮ್ಮ ಮಗುಗೆ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ ತಿನ್ನುತ್ತೆ. ನೀವು ಕೂಡ ಮಾಡಿಕೊಡಿ ನೋಡಿ. ಈ ಥರ ಜೋಡಿಸ್ತಾ ಹೋಗೋಣ ನೋಡಿ. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಸಾಸ್ ಇಟ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಹಾಕೋಣ. ನೋಡಿ ಫೈನಲಾಗಿ ಈ ಥರ ಬಂದಿದೆ ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ತಿನ್ಬೇಕು ಅನ್ಸಲ್ವಾ. ಸೊ ಸಖತ್ತಾಗಿ ಬಂದಿದೆ. ಚಿಕನ್ ಫ್ರೈ ಮಾಡಿದ್ದೀವಲ್ವ, ಅದನ್ನು ಈ ಥರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಕೂಡ ಮಾಡಿ, ಚೆನ್ನಾಗಿ ಬರುತ್ತೆ. ಇಷ್ಟ ಆಗುತ್ತೆ ಅಂತ ಕೇಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸುವರ್ಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಂಪಲಾಗಿ ಮಾಡಿದ್ದೆ ನೋಡಿ. ಇದನ್ನು ನಾನು ತುಂಬ ರಿಸ್ಕ್ ಏನು ಆಗಲ್ಲ, ಬೇಗ ಆಗುತ್ತೆ. ಸೊ ನಿಮಗೂ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.